ವಿದ್ಯಾರ್ಥಿಗಳೇ, ಚಲನೆ ಮತ್ತು ಕಾಲ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ನೋಡೋಣ. ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ನೀಡಲಾಗಿದೆ. ಇಲ್ಲಿ ಕೆಲವು ಉದಾಹರಣೆಗಳನ್ನು ನೀಡಿ ಅವುಗಳು ಯಾವ ವಿಧದ ಚಲನೆಗಳು ಅನ್ನೋದನ್ನು ನೀವು ಗುರುತಿಸಿ ಬರೀಬೇಕಾಗ್ತದೆ. ಓಡುವಾಗ ನಿಮ್ಮ ಕೈಗಳ ಚಲನೆ, ಇದು ನಿಸ್ಸಂಶಯವಾಗಿ ಆಂದೋಲನ ಚಲನೆಗೆ ಉದಾಹರಣೆಯಾಗಿದೆ. ಇನ್ನು ಎರಡನೆಯ ಮುಖ್ಯ ಪ್ರಶ್ನೆಯಲ್ಲಿ ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ. ಅವುಗಳು ಸರಿಯೋ ತಪ್ಪೋ ಅನ್ನೋದನ್ನು ನೀವು ಗುರುತಿಸಬೇಕಾಗ್ತದೆ. ಉದಾಹರಣೆಗೆ, ಕಾಲದ ಏಕಮಾನ ಸೆಕೆಂಡ್, ಹೌದು ಇದು ಸರಿ. ಅದೇ ರೀತಿಯಾಗಿ ನಿರ್ದಿಷ್ಟ ಲೋಲಕದ ಆವರ್ತನಾವಧಿ ಒಂದು ಸ್ಥಿರಾಂಕ, ಇಲ್ಲ ಅದು ತಪ್ಪಾಗ್ತದೆ. ಇನ್ನು ಮುಂದಿನವು ಲೆಕ್ಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. ಇವುಗಳಿಗೂ ಸಹಿತ ಸೂಕ್ತವಾದ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ. ವಿದ್ಯಾರ್ಥಿಗಳು ಅವನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇಂತಹ ಕಂಟೆಂಟ್ಗಳಿಗಾಗಿ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.